ನಡೆಸಿದ್ರು ನಾನಾಗಿದ್ದೆ. ಸೊ അതുകൊണ്ട് വളരെ ശ്രദ്ധിക്കണം. ഈ ഭൂമി ഭരിക്കുന്നത് പിശാചാണ്. ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ಈ ಭೂಮಿಯಲ್ಲಿ ಆಡಳಿತ ನಡೆಸುವ ಸೈತಾನನಾಗಿದ್ದ. ബൈബിൾ പറയുന്നു ഈ ലോകത്തിന്റെ ദൈവം, ಬೈಬಲ್ ಹೇಳುದು ಈ ಲೋಕದ ದೇವರು ಎಂದು. പ്രിൻസ് ഓഫ് ദി എയർ, ഈ എയറിന്റെ രാജകുമാരൻ, ಈ ವಾಯುಮಂಡಲದ ಅಧಿಪತಿಯಾಗಿದೆ. സി അപ്പോ ഈ ലോകം അടക്കി വാഴുന്നത് പിശാചാണ്. ಈ ಲೋಕದ ಮೇಲೆ ಆಡಳಿತ ನಡೆಸುತ್ತಾ ಇರುವುದು ಸೈತಾನನಾಗಿದ್ದ. So every accident is planned by Satan. ಎಲ್ಲಾ ಆಕ್ಸಿಡೆಂಟ್ಗಳು, ಅವಘಡಗಳು ಅದು ಸೈತಾನನ ಪ್ಲಾನ್ ನಿಂದ ಆಗಿದೆ. So I cancel every plan and scheme of devil in the name of Jesus. ಅಂತ ಎಲ್ಲಾ ಪ್ಲಾನ್ಗಳನ್ನು, ಅದರಿಂದ ಪ್ರವರ್ತಿಸುವ ಎಲ್ಲಾ ಶಕ್ತಿಗಳನ್ನ ನಾನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್, ಯೇಸು ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. നിങ്ങളുടെ മേലുള്ള എല്ലാവിധ പൈശാചിക പ്ലാനുകളെയും യേശുവിന്റെ നാമത്തിൽ ഞാൻ ക്യാൻസൽ ചെയ്യുന്നു. ನಿಮ್ಮ ಮೇಲೆ ಸೈತಾನನು ಮಾಡಿರುವಂತ ಎಲ್ಲಾ ಪ್ಲಾನ್ಗಳನ್ನ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. Every disease and every accident, every poverty plans of Satan, I cancel it. ಯಾವುದೇ ಕೆಡುಕುಗಳಾಗಿರಲಿ, ರೋಗಗಳಾಗಿರಲಿ, ಸೈತಾನನ ಯಾವುದೇ ಆಕ್ರಮಣಗಳಾಗಿರಲಿ, ಅದೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ, ರದ್ದು ಮಾಡ್ತಾ ಇದ್ದೇನೆ. Hallelujah. 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 അപ്പോൾ നിങ്ങൾ വിചാരിക്കണം, നിങ്ങൾ ബൈക്കിൽ പോവുകയാണെങ്കിൽ, കാറിൽ പോവുകയാണെങ്കിൽ, എവിടെയെങ്കിലും ആക്സിഡന്റ് വന്നു കഴിഞ്ഞാൽ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಬೈಕಿನಲ್ಲೋ ಅಥವಾ ಯಾವುದೇ ವಾಹನದಲ್ಲಿ ಪ್ರಯಾಣಿಸುವಾಗ ಒಂದು ಆಕ್ಸಿಡೆಂಟ್ ಸಂಭವಿಸ್ತಾ ಇದ್ದರೆ ಅಲ್ಲಿ ಅರ್ಥ ಮಾಡಬೇಕು, ಸೈತಾನನನ್ನ ಮಾಡ್ತಾ ಇದ್ದಾನೆ. ചില വളവിൽ എഴുതിയിട്ടുണ്ട് ആക്സിഡന്റ് സോൺ. ಕೆಲವು ತಿರುವಿನಲ್ಲಿ ಬರೆದಿದ್ದಾರೆ ಆಕ್ಸಿಡೆಂಟ್ ಝೋನ್ ಅಂತ. എന്താ കാരണം? ಏನು ಕಾರಣ? നിങ്ങൾ ശ്രദ്ധിച്ചു നോക്കി കഴിഞ്ഞാൽ ನೀವು ಗಮನ ಇಟ್ಟು ನೋಡಿದ್ರೆ അവിടെ എടുത്തെങ്കിലും ഒരു സാധനം ഉണ്ടാവും. ಅಲ್ಲಿ ಆ ಸುತ್ತಮುತ್ತಲು ಯಾವ್ದಾದ್ರು ಒಂದು ಇರ್ತದೆ. അപ്പൊ സ്ഥിരമായിട്ട് ആക്സിഡന്റ് അവിടെ നടക്കും. ಅಲ್ಲಿ ಆಕ್ಸಿಡೆಂಟ್ ನಡೀತಲೇ ಇದೆ. അവന് വേണ്ട രക്തമാണ്. ಅದು ಬಹಳ ವ್ಯಕ್ತವಾಗಿದೆ. റോഡിൽ രക്തം പറ്റുന്നതാണ്. ರೋಡಿನಲ್ಲಿ ರಕ್ತ ಸುರಿಯುತ್ತೆ. So you should be very understanding. ನಾವು ತುಂಬಾ ಅರ್ಥ ಮಾಡ್ಕೊಳ್ಬೇಕು. നിങ്ങൾ അത് മനസ്സിലാക്കിയിരിക്കണം. ಅರ್ಥ ಮಾಡಿಕೊಳ್ಳಬೇಕು. നിങ്ങൾ യേശുവിന്റെ രക്തത്താൽ മുദ്രയിടണം. ನೀವು ಯೇಸು ಕ್ರಿಸ್ತನ ರಕ್ತದಿಂದ ಮುದ್ರೆ ಹೊಂದಲ್ಪಡಬೇಕು. യേശുവിന്റെ രക്തത്താൽ പുതിയപ്പെടണം. ಯೇಸು ಕ್ರಿಸ್ತನ ರಕ್ತದಿಂದ ಹೊಂದಿಸಲ್ಪಡಬೇಕು. പിശാചിന് നിന്റെ മേൽ അധികാരമില്ലെന്ന് പ്രഖ്യാപിക്കണം. ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ ಎಂದು ನಾವು ಘೋಷಿಸಬೇಕು. No mishap or collision will happen. ഒരു ആക്സിഡന്റ് എനിക്ക് എന്റെ കുടുംബത്തിൽ സംഭവിക്കത്തില്ല. ಯಾವ ಆಕ್ಸಿಡೆಂಟ್ಗಳು ನನಗೂ